ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ತುಮಕೂರು ಜಿಲ್ಲೆಯ ರೈತರ ಬದುಕಿಗೆ ಮರಣ ಶಾಸನವಾಗಲಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತಿದೆ. ಬಿಜೆಪಿ, ಜೆಡಿಎಸ್ ಹಾಗೂ ಹಲವು ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಬೆಳಗಾವಿ ಅಧಿವೇಶನದಲ್ಲಿ ತುಮಕೂರು ಜಿಲ್ಲೆಯ ಎಲ್ಲಾ ಶಾಸಕರು ಒಕ್ಕೊರಲಿನಿಂದ ಹೇಮಾವತಿ ವಿಚಾರದಲ್ಲಿ ಹೋರಾಟವನ್ನ ಮಾಡಬೇಕು, ಅಲ್ಲಿ ಹೋರಾಟ ಮಾಡಿದಾಗ ಮಾತ್ರ ನಾವು ಬದುಕಲು ಸಾಧ್ಯ ಎಂದು ಪ್ರತಿಭಟನಾಕಾರರು ಮನವಿಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಬಿಜೆಪಿ, ಜೆಡಿಎಸ್, ವಕೀಲರ ಸಂಘ, ರೈತ ಸಂಘ ಸೇರಿದಂತೆ ಹಲವು ಸಂಘದ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ತುಮಕೂರು ಡಿಸಿ ಆಫೀಸ್ವರೆಗೂ ಪಾದಯಾತ್ರೆ ಅನ್ಕೊಂಡು ಸುಮಾರು 36 ಕಿಲೋಮೀಟರ್ ಎಲ್ಲ ನಮ್ಮ ಎನ್ಡಿಎ ಮುಖಂಡರುಗಳು, ರೈತ ಮುಖಂಡರುಗಳು, ಎಲ್ಲ ಜನಪರ ಸಂಘಟನೆಗಳು ಬಂದು ಇಲ್ಲಿ ಸೇರಿದೆ. ಮತ್ತೆ ಇವತ್ತಿಂದ ಸೆಷನ್ ನಡೀತಿರೋದ್ರಿಂದ ನಮ್ಮ ಕೂಗು ಬೆಳಗಾವಿ ವಿಧಾನಸೌಧಕ್ಕೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಅನಿರ್ದಿಷ್ಟಾವಧಿ ಕಾಲ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಒಂದೇನು ಅಂದ್ರೆ, ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯಂಗೆ ಹೇಳಿರಂತೆ, ನಮ್ಮ ಹಳ್ಳಿ ಕಡೆಯಲ್ಲಿ ಒಂದು ಗಾದಿ ಹೇಳ್ತಾರೆ, ಎತ್ತಿ ರೀತಿ ಅಂದ್ರೆ ಸಿದ್ದರಾಮಯ್ಯ ಕಟ್ಟೋ ಕೊಟ್ಟಿಗೆ ಅಂದಂತೆ. ಅದೇ ಯಾಕೆ ಎತ್ತ ಕರ ಹಾಕೋದು, ಹೊಸ ಕರ ಹಾಕೋದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ, ಪರಿಜ್ಞಾನ ಇಲ್ಲ. ಈ ಸ್ಕೀಮ್, ಎಕ್ಸ್‌ಪ್ರೆಸ್ ಕೆನಾಲ್ ಸ್ಕೀಮ್ ಮಾಡಿದ್ರೆ ಯಾರಿಗ ಅನುಕೂಲ, ಯಾರಿಗ ಅನಾನುಕೂಲ? ಕಳೆದ ಬಾರಿ ಇದೇ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ, ಏನು ಟೆಕ್ನಿಕಲ್ ಕಮಿಟಿ ಇವರು ಸಲಹೆಗಾರರು ಅಂತ ಹೇಳಿ ನಮ್ಮ ಜಿಲ್ಲೆಯನ್ನೇ ಒಬ್ಬನ ಜಯಪ್ರಕಾಶ್ ಅಂತ ಕಳೆದ ಸರ್ಕಾರದಲ್ಲಿ MD ಇದ್ರು. ಈ ಸರ್ಕಾರದಲ್ಲಿ ತಾಂತ್ರಿಕ ಸಲಹೆಗಾರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಅದನ್ನ ಅಲೋಕೇಶನ್ ಆಗಿರುವಂತಹ 24 TMC ನೀರಿನಲ್ಲಿ ಕುಡಿಲು ತಾಲೂಕಿಗೆ 3 TMC ಕೊಡಬೇಕು ಅಂತ ಇದೆ ಅಲೋಕೇಶನ್ ಅಲ್ಲಿ. 75 ಕಿಲೋಮೀಟರ್ 170 ಕಿಲೋಮೀಟರ್ಗೂ ಒಂದು ಎಕ್ಸ್‌ಪ್ರೆಸ್ ಕೆನಾಲ್ ಅನ್ನ ಮಾಡಿ, ಅದೇನು ಅವ್ರಿಗೆ ಕುಡಿಲು ತಾಲೂಕಿಗೆ ಹೋಗಬೇಕಾರದ್ದು 3 TMC ನೀರು ಮತ್ತೆ ಮಾಡಿದ ಕುಡಿಯುವ ನೀರಿಗೆ ಅಂತ, ಆ 3 TMC ನೀರಿಗೆ ಒಂದು 2.5 ಇಂದ 3 ಅಡಿ ಪೈಪ್, ವಿನ್ಯಾಸದ ಪೈಪ್ ಹಾಕಿದ್ರೆ ಸಾಕಾಗಿತ್ತು. ನೀವು ಯಾರು ಕೇಳ್ತಿರಲಿಲ್ಲ, ತುಮಕೂರು ಜಿಲ್ಲೆ ಯಾವ ಒಂದು ರೈತರನ್ನ ಆ ವಿಷಯ ಬರ್ತಿರಲಿಲ್ಲ, ನೀವು ಹೋರಾಟಕ್ಕೆ ಇರ್ತಿರ್ಲಿಲ್ಲ. 3 ಅಡಿ ಪೈಪ್ ಹಾಕಲ್ಲ, ನೀವು ನೇರ ತಗೊಂಡಿರೋ ಸಂತೋಷ. ಯಾಕೆಂದ್ರೆ 12 ಜಿಲ್ಲೆ ರೈತರು ಒಂದೇ, ನಾವು ನಮ್ಮ ಜಿಲ್ಲೆ ರೈತರು ಒಂದೇ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ, ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.